ಜೂನ್ 10ರಿಂದ ಆಪರ್ಚುನಿಟಿ ಸ್ಟಾರ್ಟ್ ಆಗುತ್ತೆ ಅಂತ ಕೆಲವರು ವಿಡಿಯೋವನ್ನ ಶೇರ್ ಮಾಡಿ ಇದು ನಿಜಾನ ಅಂದ್ರೆ ಕೆಲವರು ಮಾಡುವಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಇದು ನಿಜಾನ ಅಂತ ಕೇಳ್ತಾ ಇದ್ರಿ. ಮತ್ತೆ ಕೆಲವು ಪೋಸ್ಟರ್ ಗಳನ್ನ ಶೇರ್ ಮಾಡಿ ಜೂನ್ 10ರಿಂದ ಸ್ಟಾರ್ಟ್ ಆಗತ್ತಾ ಅಂತ ಕೇಳ್ತಾ ಇದ್ರಿ. ಆಕ್ಚುಲ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಜೂನ್ 10ರಿಂದ ಆಪರ್ಚುನಿಟಿ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ, 95 to 96% ಜೂನ್ 10ರಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ ಇಲ್ಲ. ಯಾಕೆ ಅಂತ ಕೂಡ ಹೇಳ್ತೀನಿ. ಈಗ ಮೊದಲನೇದಾಗಿ ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡಬೇಕು. ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಈಗ ಯಾವ್ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಸ್ ಇದೆ ಅಂದ್ರೆ ಯಾವ್ಯಾವ ಕಾಲೇಜ್ಗಳು ಇದಾವೆ ಕೌನ್ಸಿಲಿಂಗ್ ಥ್ರೂ ಅಡ್ಮಿಷನ್ ಮಾಡ್ಕೊಳ್ಳೋಕೆ, ಸೊ ಅದರಲ್ಲಿ ಲಿಸ್ಟ್ ರಿಲೀಸ್ ಮಾಡಬೇಕು. ಈಗ ಎಂಜಿನಿಯರಿಂಗ್ ನ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಮುಂದೆ ಎಂಜಿನಿಯರಿಂಗ್ ನ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಮಾಡಬೇಕು. ನಂತರ ಅಗ್ರಿಕಲ್ಚರ್, ವೆಟರ್ನರಿ, ನರ್ಸಿಂಗ್, ಫಾರ್ಮಸಿ ಈ ರೀತಿ ಹಲವಾರು ಕೋರ್ಸ್ಗಳಿದಾವೆ. ಸೊ ಅವುಗಳ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು. ನಂತರ ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡಬೇಕು. ಪ್ರೀ ರೌಂಡ್ ಕೌನ್ಸಿಲಿಂಗ್ ಯಾವ ರೀತಿ ನಡೆಸ್ತೀವಿ, ಅದರಲ್ಲಿ ಯಾವ ಸ್ಟೆಪ್ಸ್ ಇರುತ್ತೆ, ಈ ವರ್ಷ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನು, ಸೊ ಅದು ಯಾವ ರೀತಿ ಇರುತ್ತೆ ಅಂತ ಸೊ ಬ್ರೋಷರ್ ನ ರಿಲೀಸ್ ಮಾಡ್ತಾರೆ. ಸೊ ಆ ಬ್ರೋಷರ್ ರಿಲೀಸ್ ಮಾಡಬೇಕು. ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದು ಇಲ್ಲದಿದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲ್ಲ. ಅದ್ರ ಮೇಲೆ ಆಪ್ಷನ್ ಎಂಟ್ರಿ ನಂಬರ್ ಅಂತ ಕೊಟ್ಟಿರ್ತಾರೆ, ಅದನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಆಪ್ಷನ್ ಎಂಟ್ರಿಗೆ, ಸರಿನಾ? ಸೊ ಇದೆಲ್ಲ ಸ್ಟೆಪ್ಸ್ ಇದೆ. ಇದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಪ್ರೊಸೀಜರ್ ಕೂಡ ಇದೆ. ಜೂನ್ 6ಕ್ಕೆ ನಿಮ್ಮ ರ್ಯಾಂಕ್ ಅನೌನ್ಸ್ ಆಯ್ತಲ್ವಾ, ಆ ಸಂದರ್ಭದಲ್ಲಿ ತುಂಬಾ ವಿದ್ಯಾರ್ಥಿಗಳು ಅಂದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಪಾಸ್ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ, ಬಟ್ ರ್ಯಾಂಕ್ ಅನೌನ್ಸ್ ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ತಮ್ಮ PUC ಬೋರ್ಡ್ ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಕೇಳಿದವ್ರಿಗೆ ಕೊಟ್ಟಿಲ್ಲ ಕರೆಕ್ಟ್. ಅಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ಸ್ಪಾಟ್ ರ್ಯಾಂಕ್ ಅಂತ ಅನೌನ್ಸ್ ಮಾಡ್ತಾರೆ. ಆ ಸ್ಪಾಟ್ ರ್ಯಾಂಕ್ ಅನೌನ್ಸ್ ಆದ್ಮೇಲೆ ಈ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಕೂಡ ಈಗಲೇ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಸರಿನಾ? ಸೊ ಈ ರೀತಿ ಎಲ್ಲಾ ಸ್ಟೆಪ್ಸ್ ಕಂಪ್ಲೀಟ್ ಆಗ್ಬೇಕು. ಅದರ ನಂತರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು. ಸೊ ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಒಂದು 2 ರಿಂದ 3 ದಿನ ಟೈಮ್ ಅಂತೂ ಬೇಕು. ಅಂದ್ರೆ 2 ರಿಂದ 3 ದಿನದ ನಂತರ ಈ ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡಬಹುದು. ಅದಕ್ಕೂ ಕೂಡ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಇಂತಹ ಡೇಟ್ ಇಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಇಂತಹ ಡೇಟ್ಗೆ ಆಪ್ಷನ್ ಎಂಟ್ರಿ ಮುಗಿಯುತ್ತೆ, ಈ ರೀತಿ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಸೊ ಇದೆಲ್ಲ ಆಗ್ಬೇಕು, ಸರಿನಾ? ಸೊ ಜೂನ್ 10ಕ್ಕೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಹಾಗಂತ ತುಂಬಾ ಟೈಮ್ ಇರಲ್ಲ. ಪ್ರಿಪೇರ್ ಆಗಿ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ ಎಲ್ಲ ಮಾಡಿ ರೆಡಿ ಇಟ್ಕೊಳ್ಳಿ. ಬಟ್ ಜೂನ್ 10ರಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ, 99%. ಜೂನ್ 10ರಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ, ಅದರ ನಂತರನೇ ಆಗುತ್ತೆ. ಬಟ್ ತುಂಬಾ ಟೈಮ್ ಕೂಡ ಇರಲ್ಲ. ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.